ಇಷ್ಟೊತ್ತು ಡ್ಯಾನ್ಸ್ ಮಾಡಿ ಇಷ್ಟೊತ್ತು ನಿಮ್ಮನ್ನೆಲ್ಲ ಮನರಂಜಿಸಿದಂಥ ಹೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ, ಇವತ್ತು 79ನೇ ಸ್ವಾತಂತ್ರ್ಯೋತ್ಸವ ನಮ್ಮ ದೇಶದ ಬ್ರಿಟಿಷರ ಒಂದು ಹಿಡಿತದಲ್ಲಿದ್ದಂಥ ನಮ್ಮ ದೇಶವನ್ನ 1947 ಆಗಸ್ಟ್ 15ರಂದು ಅದಕ್ಕಿಂತ ಹಿಂದೆ ಸುಮಾರು ಏನು ದಂಗೆಗಳನ್ನು ಮಾಡ್ಕೊಂಡು ಸಿಪಾಯಿ ದಂಗೆ ಅಂತ ಸ್ಟಾರ್ಟ್ ಆದಂಥ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಹಲವಾರು ಹೋರಾಟಗಳ ಫಲವಾಗಿ ಸುಮಾರು ಯೋಧರ ಬಲಿದಾನ. ಇವಾಗ ಮಾತಾಡ್ಬೇಕಾದ್ರೆ ಭಗತ್ ಸಿಂಗ್ ಅಂತ ಮಾತಾಡ್ತಾ ಇದ್ರು. ಅವರೆಲ್ಲ 23 ವರ್ಷಕ್ಕೆ ಇನ್ನೂ ನಮಗೆಲ್ಲ ಜ್ಞಾನಾರ್ಜನೆ ಆಗಿರಲ್ಲ ಅಂತ ಟೈಮಲ್ಲಿ ನೇಣುಗಂಬಕ್ಕೆ ಇರ್ತಾರೆ. ಅವ್ರು ಹೇಳ್ತಾರೆ ಚಿಕ್ಕದ್ರಲ್ಲಿ ಅವ್ರ ಅಪ್ಪನ ಮಿಲಿಟರಿ ಇರ್ತಾರೆ. ಒಂದ್ಸರಿ ನಡ್ಕೋಬೇಕಾದ್ರೆ ಅವರು ಪಂಜಾಬಿನ ಸಿನಿಮಾ ಅವರು ಆಕ್ಚುಲ್ ಆಗಿ ಅವ್ರು ಒಂದ್ಸರಿ ನಡ್ಕೋಬೇಕಾದ್ರೆ ಅಲ್ಲಿ ಭತ್ತ ಬೆಳ್ತಾ ಇರ್ತಾರೆ. ಅವಾಗ ಹೇಳ್ತಾರೆ ನಮ್ಮ ದೇಶ ಇನ್ನೂ ಬ್ರಿಟಿಷರ ಹಿಂದಿನಲ್ಲಿದೆ, ಹಾಗಾಗಿ ನಾವು ಈ ಭತ್ತಗಳು ಬಂದು ನಾವು ಇಲ್ಲೆಲ್ಲ ಬಂದೂಕುಗಳನ್ನು ಬೆಳೆದು ಬಂದೂಕನ್ನ ತಗೊಂಡು ಬ್ರಿಟಿಷರನ್ನ ಶೂಟ್ ಮಾಡೋಣ, ಆಗ ನಾವು ಸ್ವತಂತ್ರವನ್ನ ದಕ್ಕಿಸ್ಕೊಳ್ಳೋಣ ಅಂತಕ್ಕಂಥ ವೀರ ಒಬ್ಬ ಯೋಧ ಅಂದ್ರೆ ಅದು ಭಗತ್ ಸಿಂಗ್. ಇವತ್ತಿಲ್ಲೊಬ್ರು ಭಗತ್ ಸಿಂಗ್ ಬಗ್ಗೆ ಮಾತಾಡ್ತಾ ಇದ್ರು, ತುಂಬಾ ಖುಷಿ ಆಯ್ತಾ ಇತ್ತು. ಅದೆಲ್ಲ ಇವತ್ತೆಲ್ಲರ ಬಗ್ಗೆ ಮಾತಾಡ್ತಾ ಇದ್ದು. ನಮಗೆ ಸ್ವಾತಂತ್ರ್ಯದ ಬಗ್ಗೆ ಈಗ ಸದ್ಯೆಲ್ಲ ಮಾತಾಡ್ತಾರೆ, ಆದರೆ ನಂದು ಏನಂತಂದ್ರೆ ನಮ್ಮ ಊರು ಒಂದು ಚಿಕ್ಕ ಗ್ರಾಮ. ಇದರಲ್ಲಿ ತುಂಬಾ ಕಡಿಮೆ ಸ್ಟೂಡೆಂಟ್ಸ್ಗಳಿರೋದು. ನಮ್ಮ ರೇಣುಕಣ್ಣ ಹೇಳ್ತಾ ಇದ್ರು, ನಮ್ಮ ಸರ್ರು ನಮ್ಮ ಸ್ಕೂಲ್ನ ಉಳಿಸ್ಬೇಕು ಅಂತ ಸುತ್ತಮುತ್ತ ಊರಿಂದ ಸ್ಟೂಡೆಂಟ್ಸ್ಗಳನ್ನ ಕರ್ಕೊಂಬರ್ತಾರಂದು ಮತ್ತೆ ಕರ್ಕೊಂಡು ಬಿಡೋದನ್ನ ಮಾಡ್ತಾರಂತೆ. ನಾನೆಲ್ಲೂ ಈ ಥರದಂತೂ ಕೇಳಿರ್ಲಿಲ್ಲ. ಇಲ್ಲಿವರೆಗೂ ಗೊತ್ತೂ ಇರಲಿಲ್ಲ ನನಗೆ. ಇವತ್ತು ಮಾತಾಡ್ಬೇಕಾದ್ರೆ ರೇಣುಕಣ್ಣ ಹೇಳಿದ್ರು, ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಬಗ್ಗೆ. ಅದಕ್ಕೆ ನಾವು ಈಗ ನಮ್ಮ ಹುಡುಗರುಗಳೆಲ್ಲ ನಿನ್ನೆ ಡಿಸೈಡ್ ಮಾಡಿದ್ದು ನಮ್ಮ ಸ್ಕೂಲ್ಗೆ ಏನಾದ್ರು ಮಾಡ್ಬೇಕಲ್ಲ ಅಂತ. ನಾವಿಲ್ಲಿ ಓದಿದ್ದು ಇವಾಗ ಎಲ್ಲರಿಗೂ ಒಂದಷ್ಟು ಸಂಪಾದನೆ ಮಾಡೋ ಇದ್ರಿದ್ದಾರೆ. ನಮ್ಮ ಶಾಲೆಗೆ ಏನಾದ್ರು ಮಾಡಬೇಕು ಅಂತಕ್ಕಂಥದ್ದು ಮಾಡಿ ನಾನು ಸುಮಾರು ಎಲ್ಲರೂ ಫ್ರೆಂಡ್ಸ್ಗಳೆಲ್ಲ ಡಿಸೈಡ್ ಮಾಡಿ ಸರ್ ಕೇಳಿದ್ವಿ ಏನ್ ಬೇಕು ಅಂತ. ಸರ್ ಏನೇನು ಹೇಳಿದ್ರು ಅದಷ್ಟೂ ಸರಿ ಸರ್, ನೀವೇನೇನು ಹೇಳಿದ್ರು ಅದಷ್ಟೂ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ತಿದ್ವಿ. ಇವಾಗ ರೇಣುಕಣ್ಣ ಹೇಳ್ತಾ ಇದ್ರು ಏನೋ ಬೇರೆ ಏನೋ ಜಮಖಾನ ಏನೋ ಹೇಳ್ತಾ ಇದ್ರು, ಅದನ್ನು ನಮ್ಮ ಗ್ರೂಪ್ ಇಂದ ಮಾಡುವ. ನನ್ಗೊಂದು ಆಸೆ ಏನಂತಂದ್ರೆ, ನಾವು ಕನ್ನಡ ಮಾಧ್ಯಮದಲ್ಲಿ, ಕನ್ನಡ ಅಂದ್ರೆ ನಮಗೆ ತುಂಬಾ ಇಷ್ಟನೇ, ಕನ್ನಡ ಮಾಧ್ಯಮದಲ್ಲಿ ಓದಿ ನಾವೇನಾದ್ರೂ ಕನ್ನಡ ಮಾಧ್ಯಮ ನಮ್ಮ ಊರಿಗೆ ಮಾತ್ರ ಸೀಮಿತವಾಗಿರ್ತದೆ. ಆಚೆ ಹೋಗಿ ನಾನು ಏನಾದ್ರು ವ್ಯವಹಾರಿಕವಾಗಿ ಮಾತಾಡ್ಬೇಕು ಅಂದ್ರೆ ಇಂಗ್ಲಿಷ್ ಅಂತಕ್ಕಂಥದ್ದು ತುಂಬಾ ಮುಖ್ಯ. ನಾನು ಊರಿಂದ ಬೆಂಗಳೂರಿಗೆ ಹೋದಾಗ ಇಂಗ್ಲಿಷ್ ಅನ್ನೋದು ನನಗೆ ಅಷ್ಟು ಗೊತ್ತಿಲ್ಲದೇ ಇರೋದ್ರಿಂದ ಅವ್ರ ಜೊತೆ ನಾವು ಕಾಂಪಿಟೇಷನ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಇರ್ತಿತ್ತು. ಈಗಿನ ಡಿಜಿಟಲ್ ಯುಗದಲ್ಲಿ, ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಇಂಗ್ಲಿಷ್ ಮಾತಾಡೋರ ಜೊತೆ, ಇಂಗ್ಲಿಷ್ ಮೀಡಿಯಂ ಓದಿರೋರ ಜೊತೆ ನಾವು ಕಾಂಪಿಟೇಷನ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಎಷ್ಟೇ ನಾಲೆಡ್ಜ್ ಇದ್ರು ನಾವು ಮಾತಾಡ್ಬೇಕು ಅಂದ್ರೆ ಇಂಗ್ಲಿಷ್ ಅಂತಕ್ಕಂಥದ್ದು ತುಂಬಾ ಮುಖ್ಯ. ಹಾಗಾಗಿ ನಾವು ಸರ್ ಜೊತೆ ಮಾತಾಡ್ತಾ ಇದ್ವಿ, ನಮ್ಮೂರಿನ ಸ್ಟೂಡೆಂಟ್ಗಳು ಯಾರು ಇರ್ತಾರೆ ಇನ್ನು ಮುಂದಕ್ಕೆ ಅವ್ರು ಚಿಕ್ಕದ್ರಿಂದಲೇ ಇಂಗ್ಲಿಷು ಮತ್ತೆ ಕಂಪ್ಯೂಟರ್ ಜ್ಞಾನನ ಏನು ನಮಗೆ ಡಿಜಿಟಲ್ ಆಗಿ ಕಲಿಬೇಕು, ಎಲ್ಲ ಇಂಗ್ಲಿಷ್ ಮೀಡಿಯಂ ಓದಿರ್ತಾರೋ ಆ ಮಕ್ಕಳಿಗೂ ಸರಿಸಮವಾಗಿ ನಮ್ಮ ಮಕ್ಕಳುಗಳು ನಿಂತ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ನಮ್ಮ ಹುಡುಗರೆಲ್ಲ ಸೇರಿ ಒಂದು ಸರ್ಕು ಹೇಳಿದ್ವಿ. ಅದೇನಾದ್ರು ಪರ್ಮಿಷನ್ ಕೊಡ್ಸೋಕ್ಕೂ ಹೇಳಿದ್ವಿ. ಹಾಗೇನಾದ್ರು ಕೊಡ್ಸಿದ್ರೆ ಒಬ್ಬರು ಟೀಚರ್ನ ಅಪಾಯಿಂಟ್ ಮಾಡಿಸಿ ಇಂಗ್ಲೀಷ್ನ ಯಾವುದೋ ಒಂದು ಟೈಮ್ನ ಅವರು ಫಿಕ್ಸ್ ಮಾಡಿಕೊಡ್ತಾರೆ. ಆ ಟೈಮಲ್ಲಿ ಒಬ್ಬರು ಟೀಚರ್ನ ಕರೆಸಿ ನಮ್ಮ ಮಕ್ಕಳುಗಳು ಇಂಗ್ಲೀಷ್ನ ಕಲೀಲಿ. ಮತ್ತೆ ಇವಾಗ ಯಾರೋ 2 ಕಂಪ್ಯೂಟರ್ನ ಕೊಡ್ಸಿದ್ದಾರೆ, 2 ಕಂಪ್ಯೂಟರ್ನ. ಸೊ ಕಂಪ್ಯೂಟರ್ ಜ್ಞಾನಗಳನ್ನ ಕಲಿತಾಗ ನಾವು ಆಚೆ ಹೋದಾಗ, ಅಂದ್ರೆ ನಮ್ಮ ಊರಿನ ಪರಿಸ್ಥಿತಿಯನ್ನು ಬಿಟ್ಟು ನಾವು ಬೇರೆ ಕಡೆ ವ್ಯವಹಾರಿಕವಾಗಿ ಹೋದಾಗ ನಮ್ಗೆ ಇಂಗ್ಲೀಷ್ ಅಂತಕ್ಕಂಥದ್ದು ಬಹು ಮುಖ್ಯ. ಹಾಗಾಗಿ ನಾವು ಯಾರು ಒಬ್ರು ಟೀಚರ್ನ ಅಪಾಯಿಂಟ್ ಮಾಡಿ ಈ ವರ್ಷದಿಂದಲೇ ಪ್ರತಿ ತಿಂಗಳು ಅವ್ರಿಗೆ ಏನೇ ಕೊಡಬೇಕು ಅನ್ನೋ ನಮ್ಮ ಹುಡುಗರುಗಳೇ ಕೊಟ್ಕೊಂಡು ನಮ್ಮ ಶಾಲೆಯಲ್ಲಿ ಇಂಗ್ಲೀಷ್ ಕೂಡ ಸ್ಟಾರ್ಟ್ ಆಗಲಿ ಸರ್, ಕಂಪ್ಯೂಟರ್ ಜ್ಞಾನ ಸ್ಟಾರ್ಟ್ ಆಗಲಿ ಅಂತಕ್ಕಂಥದ್ದು ನಾವು ಹೇಳ್ತೇನೆ. ಹಾಗೆ ಇದಕ್ಕೆ ನಮ್ಮ ಊರಿನ ಯಾರು ಹಿರಿಕರೆಲ್ಲರೂ ಸಹಾಯ ಮಾಡಿ ಏನಾದರೂ ಮಾಡಿ ನಮ್ಮ ಊರಲ್ಲಿ ಏನಾದರೂ ಒಂದು ಇಂಪ್ರೂವ್ ಮಾಡಬೇಕು. ಹಾಗೆ ಈ ಶಾಲೆಗೆ ಅಭಿವೃದ್ಧಿಗೋಸ್ಕರ ಏನೇನು ಮಾಡಬೇಕು, ನಮ್ಮ ಶಾಲೆ ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ನಾವು ಟೊಂಕ ಕಟ್ಟಿ ನಿಂತಬೇಕು. ಸುಮಾರು ಒಂದು 100 ಜನ ವಿದ್ಯಾರ್ಥಿಗಳು ಹುಡುಗರನ್ನ ಬಿಡಿ ಆಚೆ ಹೋಗಿರ್ತಾರೆ. ಹುಡುಗರೇನೋ 100 ಜನಕ್ಕಿಂತ ಹೆಚ್ಚು ಜನ ಉತ್ತೀರ್ಣರಾಗಿ ಇಲ್ಲಿಂದ ಓದಿ ಹೋಗಿರೋರಿದ್ದಾರೆ. ಅವರೆಲ್ಲರೂ ಸುಮ್ಮನೆ 1,000 ಹಾಕಿದ್ರು 1 ಲಕ್ಷ ರೂಪಾಯಿ ಆಗುತ್ತೆ. ನಾವು 1 ಲಕ್ಷದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು 1 ವರ್ಷದಲ್ಲಿ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ನಾನು ಮಾತಾಡ್ತಿದ್ದೀನಿಲ್ಲ, ಒಂದು ಗ್ರೂಪ್ನ ಮಾಡಿ ಇದೆಲ್ಲ ಮಾಡ್ತೀವಿ. ಇಷ್ಟೊತ್ತು ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ಥ್ಯಾಂಕ್ ಯು. ನಮ್ಮ ರೇಣುಕವ್ರು ಕೇಳತಕ್ಕಂಥ ಸ್ಪೀಚ್ ಇದೆ ನಮ್ಮ ಒಂದು. ಆಕ್ಚುಲಿ ನನ್ನ ಜೊತೆ ಅವರು ಅನೇಕ ಸಲ ಫೋನ್ ಮಾಡಿದ್ದಾರೆ. ರಿಯಲಿ ಐ ಆಮ್ ಅಪ್ರಿಷಿಯೇಟ್ ವಾಟ್ ದೇ ಆರ್ ಥಿಂಕಿಂಗ್. ರಿಯಲಿ ಐ ಆಮ್ ಎಕ್ಸ್ಟ್ರಾರ್ಡಿನರಿ ದ ಸ್ಪೀಚ್.
I think who have no study in the past these days, number of students are living in Bangalore. Each and everybody needs English. That's why they are asking and advice to us. Really, they are given one teacher in the next in future days. Everybody English, no one English. They can't accept in Bangalore city, in Karnataka, in whatever, wherever. ಇಡೀ ರಾಷ್ಟ್ರದ ಎಲ್ಲೇ ಆಗಲಿ ಇಂಗ್ಲಿಷ್ ಭಾಷೆ ಇಲ್ಲಾಂದ್ರೆ ಯಾರನ್ನೂ ಕೂಡ ಅಕ್ಸೆಪ್ಟ್ ಮಾಡಲ್ಲ ಅಂತ ಒಂದು ಸುವರ್ಣ ಅವಕಾಶಕ್ಕೆ ನಮ್ಮಲ್ಲಿ ಸ್ವಲ್ಪ ಆದಷ್ಟು ನಮ್ಮ ಮಕ್ಕಳು ಕೇಳಿದ ಒಂದು 3ನೇ ಕ್ಲಾಸಿಂದ 5ನೇ ಕ್ಲಾಸ್ ಮಕ್ಕಳು 5,000 6,000 7,000 ಇಂಗ್ಲಿಷ್ ಭಾಷೆ ಮಾತಾಡ್ತಕ್ಕಂಥ ಮಕ್ಕಳು. ನಮ್ಮ ಸರ್ರು ನಾವು ಸೇರ್ಕೊಂಡು ಒಂದು ವಿಶೇಷವಾದ ಒಂದು ಸಾಧನೆ ಮಾಡಲಿಕ್ಕೆ ನಾವು ಏನ್ ಹೇಳ್ಬೇಕು ಅಂತಂದ್ರೆ ನಿಜಕ್ಕೂ ಕೂಡ ಆದಷ್ಟು ಅವ್ರನ್ನ ನೆನ್ಕೋಬೇಕು. 1 ತಿಂಗಳ ಕಾಲ ಸುಮಾರು ನಾವು ಅವರು ಮುರಾಜಿಗೆ ಶಾಲೆಗೆ ಪಾಠ ಮಾಡಿದ್ವು. ಬೆಳಗಿನ ಜಾವ 6 ಗಂಟೆಗೆ ಬಂದು ಅಂತೇಳಿ ಪಾಠ ಮಾಡಿದ್ವು. ಆ ಮಕ್ಕಳು ಈ ಸರಿ 5 ಮಕ್ಕಳು ಕೂಡ ಇವತ್ತು ಪಾಸ್ ಆದರು. ಆ ಪಾಸ್ ಆದಂಥ ಪ್ರತಿ ವರ್ಷನೂ ಕೂಡ ಪ್ರತಿ ಒಂದೆರಡು ಮಕ್ಕಳು ನಮ್ಮಲ್ಲಿ ಪಾಸ್ ಆಗ್ತಾನೆ. ಆ ಇಂಗ್ಲೀಷ್ ನಾಲೆಡ್ಜು ಇವತ್ತು ಮುರಾಜಿಯಿಂದ ಸ್ಟಾರ್ಟ್ ಆಗುತ್ತೆ. ಮುರಾಜಿ ಹೋದಂಥ ಮಗು ಇದು ರಾಜ್ಯದಲ್ಲಿ ಕಳೆದ ವರ್ಷ ಪ್ರಥಮ ಪ್ರೈಸನ್ನು ತೆಗೆದುಕೊಟ್ಟು ಅವರ ಅನುಭವಕ್ಕೆ ನಮ್ಮ ಕೃಷ್ಣನ ಮಗ ಇಷ್ಟೊಂದು ನಾಲೆಡ್ಜ್ ಬೆಳೆಸ್ಕೊಂಡಿದ್ದಾರೆ. ದೇ ಹ್ಯಾವ್ ಟು ನೋ ಈಚ್ ಆ್ಯಂಡ್ ಎವ್ರಿ ನಾಲೆಡ್ಜ್. ದೇ ಹ್ಯಾವ್ ನಾಲೆಡ್ಜ್ ಗೇನ್. ಐ ಆಮ್ ರಿಯಲಿ ಅಪ್ರಿಷಿಯೇಟ್. ಮುಂದಿನ ದಿನಗಳಲ್ಲಿ ಈ ನಾಲೆಡ್ಜು ಬೇರೆ ಎಲ್ಲರೂ ಕೂಡ ಬಳಕೆ ಆಗಲಿ. ಒಬ್ಬ ಕೃಷ್ಣಪ್ಪ ವಾರಕ್ಕೊಂದ್ಸತಿ ಪ್ರತಿದಿನ ಕೈ ವಿಶ್ ಮಾಡಿ ಹೋಗಬೇಕು ಅಂತ ಒಂದು ಉದಾಹರಣೆ ಬೆಳೆಸ್ಕೊಂಡಿದ್ದಾರೆ. ಅವ್ರ ಮಗನೂ ಕೂಡ ಮುಂದೆ ಭವಿಷ್ಯದಲ್ಲಿ ಒಳ್ಳೆಯ ಕೀರ್ತಿಯನ್ನು ಸಂಪಾದಿಸಲಿಕ್ಕೆ ಅಂತ ಇಷ್ಟೊತ್ತು ಮಾತಾಡ್ತಾ ಅವರಿಗೆ ಅಭಿನಂದನೆಗಳು. ಈಗ ನಮ್ಮ ಮಕ್ಕಳು ಡ್ಯಾನ್ಸ್ ಸರ್